ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಸೆಪ್ಟೆಂಬರ್ ತಿಂಗಳ 26ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು ಪರಲೋಕದಲ್ಲಿನ ಸಿಂಹಾಸನ. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. ಪ್ರಕಟಣೆ 4:2 ಮತ್ತು 3. ಈ ಭೂಮಿಯ ಮೇಲೆ ಅನೇಕ ಸಿಂಹಾಸನಗಳಿವೆ. ಸತ್ಯವೇದದಲ್ಲಿ ನಾವು ದಾವೀದನ ಸಿಂಹಾಸನದ ಬಗ್ಗೆ ಹೆಚ್ಚು ಓದುತ್ತೇವೆ. ಸೊಲೊಮೋನನು ತನ್ನನ್ನು ಅದ್ದೂರಿ ಮತ್ತು ಭವ್ಯವಾದ ಸಿಂಹಾಸನವನ್ನಾಗಿ ಮಾಡಿಕೊಂಡನು. ಅದಕ್ಕೆ ಹೊಂದಿಕೆಯಾಗಿ 6 ಮೆಟ್ಟಿಲುಗಳು, ಬಂಗಾರದ ಪಾದಪೀಠವೂ ಇದ್ದವು. ಆಸನಕ್ಕೆ 2 ಕೈಗಳು, ಅವುಗಳ ಹತ್ತಿರ 2 ಸಿಂಹಗಳು ಇದ್ದವು. 6 ಮೆಟ್ಟಿಲುಗಳ 2 ಕಡೆಯಲ್ಲಿಯೂ ಒಟ್ಟು 12 ಸಿಂಹಗಳು ನಿಂತಿದ್ದವು. ಇಂಥ ಸಿಂಹಾಸನವು ಬೇರೆ ಯಾವ ರಾಜ್ಯದಲ್ಲಿಯೂ ಇರಲಿಲ್ಲ. ಅರಸನಾದ ಸೊಲೊಮೋನನ ಎಲ್ಲ ಪಾನೆ ಪಾತ್ರೆಗಳು ಬಂಗಾರದವುಗಳು. 2 ಪೂರ್ವಕಾಲ ವೃತ್ತಾಂತ 9, 18 ಮತ್ತು 19. ತಮಿಳಿನಲ್ಲಿ ಸಿಂಹಾಸನವನ್ನು ಸಿಂಗಾಸನಂ ಎಂದು ಕರೆಯಲಾಗುತ್ತದೆ. ಇದು 2 ಪದಗಳ ಸಂಯೋಜನೆಯಾಗಿದೆ. ಸಿಂಹ ಮತ್ತು ಆಸನ. ಶೌರ್ಯದಿಂದ ಹೋರಾಡುವ, ಶತ್ರುಗಳನ್ನು ಜಯಿಸುವ ಮತ್ತು ಅಧಿಕಾರದಿಂದ ಆಳುವ ಸಿಂಹಗಳಾಗಿ ರಾಜರು ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾರೆ. ಆ ಸಿಂಹಾಸನವು ಆಡಳಿತದ ಸ್ಥಾನವಾಗಿದೆ ಮತ್ತು ಅಲ್ಲಿಯೇ ಕಾನೂನುಗಳನ್ನು ಜಾರಿಗೆ ತರಲಾಗುತ್ತದೆ. ಕರ್ತನು ಅಪೊಸ್ತಲನಾದ ಯೋಹಾನನಿಗೆ ಪರಲೋಕ ದರ್ಶನಗಳನ್ನು ತೋರಿಸಿದಾಗ ಅವನು ಮೊದಲು ತೋರಿಸಿದ ವಿಷಯವೆಂದರೆ ಸ್ವರ್ಗೀಯ ಸಿಂಹಾಸನ. ಪಿತಾಮಹ ದೇವರು ಅಲ್ಲಿ ಸಕಲ ಮಹಿಮೆಯಲ್ಲಿ ಕುಳಿತಿದ್ದರು. ಕರ್ತನಾದ ಯೇಸು ದೇವರ ಮಗನು ತನ್ನ ಶತ್ರುಗಳ ಮೇಲೆ ವಿಜಯಶಾಲಿಯಾದ ನಂತರ ತಂದೆಯ ಬಲಗಡೆಯಲ್ಲಿ ಕುಳಿತಿದ್ದನು. ಪ್ರಕಟಣೆ 3:21. ಅವನನ್ನು ಯಹೂದ ಬುಡಕಟ್ಟಿನ ಸಿಂಹ ಎಂದು ಕರೆಯುತ್ತಾರೆ. ಪ್ರಕಟಣೆ 5:5. ಆ ಸಿಂಹಾಸನವು ಕೃಪೆಯ ಸಿಂಹಾಸನವಾಗಿದೆ. ಅದೇ ಸಮಯದಲ್ಲಿ ಅದು ತೀರ್ಪಿನ ಸಿಂಹಾಸನವೂ ಆಗಿದೆ. ಇದು ಇಡೀ ವಿಶ್ವಕ್ಕೆ ಸಿಂಹದ ಸಿಂಹಾಸನ ಎಂದು ಭಾವಿಸಲಾಗಿದೆ. ದೇವರ ಮಕ್ಕಳಾದ ನಮಗೆ ಇದು ಕೃಪೆಯ ಸಿಂಹಾಸನವಾಗಿದೆ. ದೇವರ ಅನುಗ್ರಹ ಅಲ್ಲಿಂದ ಮುಂದುವರಿಯುತ್ತದೆ ಮತ್ತು ನೀವು ಅಲ್ಲಿಂದ ದೇವರ ಕರುಣೆ ಮತ್ತು ದಯೆಯನ್ನು ಪಡೆಯಬಹುದು. ಖಂಡಿತವಾಗಿಯೂ ನೀವು ಆ ಸಿಂಹಾಸನದಿಂದ ಸ್ವರ್ಗ ಮತ್ತು ಭೂಮಿಯನ್ನು ಸೃಷ್ಟಿಸಿದ ದೇವರ ಸಹಾಯವನ್ನು ಪಡೆಯುತ್ತೀರಿ. ಆ ಸಿಂಹಾಸನದಿಂದ ಕರ್ತನಾದ ಯೇಸು ನಿಮಗಾಗಿ ಮಧ್ಯಸ್ಥಿಕೆ ವಹಿಸುತ್ತಿದ್ದಾನೆ. ಅವನು ಮಹಾಯಾಜಕನಾಗಿ ನಿಮಗೋಸ್ಕರ ವಾದಿಸುತ್ತಾನೆ ಮತ್ತು ಆತನ ಮಿತಿಯಿಲ್ಲದ ಕರುಣೆಯಿಂದ ನಿಮ್ಮ ಮೇಲೆ ಕ್ಷಮೆಯನ್ನು ಸುರಿಸುತ್ತಾನೆ. ಅದಕ್ಕಾಗಿಯೇ ಧರ್ಮ ಪ್ರಚಾರಕ ಪೌಲನು ಹೀಗೆ ಬರೆದನು: ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಇಬ್ರಿಯರಿಗೆ 4:16. ಕರ್ತನ ಕೃಪೆಯ ಸಿಂಹಾಸನದಿಂದ ಈ ಭೂಮಿಯ ಮೇಲಿನ ನಿಮ್ಮ ಜೀವನದ ಎಲ್ಲಾ ದಿನಗಳಲ್ಲಿ ನೀವು ದೇವರ ಕೃಪೆಯಿಂದ ಸುರಿಸಲ್ಪಡುತ್ತೀರಿ. ನೀವು ಈ ಜಗತ್ತಿನಲ್ಲಿ ಓಟವನ್ನು ಜಯಶಾಲಿಯಾಗಿ ಮುಗಿಸಿದ ನಂತರ ಅದೇ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಯೆಹೋವನ ದಯೆಯಿಂದ ನೇಮಿಸಿದ್ದಾನೆ. ಕರ್ತನು ಹೇಳುತ್ತಾನೆ: ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಪ್ರಕಟಣೆ 3:21. ಇದನ್ನು ವಾಗ್ದಾನ ಮಾಡಿದ ಕರ್ತನು ಈ ಜಗತ್ತಿನಲ್ಲಿ ಜಯಿಸುವ ಜೀವನವನ್ನು ನಡೆಸುವಂತೆ ನಮ್ಮನ್ನು ಪ್ರೋತ್ಸಾಹಿಸುತ್ತಾನೆ. ಆತನೊಂದಿಗೆ ಒಂದೇ ಸಿಂಹಾಸನದಲ್ಲಿ ಕೂರಲು ಆತನು ನಮಗೆ ಕೃಪೆಯನ್ನು ನೀಡುತ್ತಾನೆ.
ಇದಕ್ಕಿಂತ ಮಹಿಮೆ ಧನ್ಯ ಯಾವುದು ಇರಲಾರದು. ದೇವರು ನಿಮ್ಮನ್ನು ಬಹಳವಾಗಿ ಪರಿಗಣಿಸುತ್ತಾನೆ ಮತ್ತು ನೀವು ಅವನೊಂದಿಗೆ ಒಂದೇ ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕೆಂದು ಬಯಸುತ್ತಾನೆ. ನೆನಪಿಡಿ, ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತು ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಎಫೆಸದವರಿಗೆ 2:7. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.